ಹನಿ ಹಲ್ಚಲ್ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿ ಪ್ರತಿಕ್ರಿಯೆ. ಹನಿ ಟ್ರ್ಯಾಪ್ ಮಾಡುವುದು ರಾಜಕೀಯ ವ್ಯವಸ್ಥೆಯಲ್ಲಿ ಸರಿಯಲ್ಲ. ಹನಿ ಟ್ರ್ಯಾಪ್ನಿಂದ ಸ್ವಲ್ಪ ದೂರ ಇರುವುದು ಒಳ್ಳೆಯದು. ಹನಿ ಹಲ್ಚಲ್ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿ ರಿಯಾಕ್ಟ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋದು ರಾಜಕೀಯ ವ್ಯವಸ್ಥೆಯಲ್ಲಿ ಸರಿಯಲ್ಲ. ರಾಜಕಾರಣಿಗಳಿಗೆ ಶೋಭೆ ತರುವಂತಹ ಕೆಲಸ ಅಲ್ಲ. ಹನಿ ಟ್ರ್ಯಾಪ್ನಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ನನ್ನ ಮೇಲೆ ಹನಿ ಟ್ರ್ಯಾಪ್ಗಳಂತಹ ಪ್ರಯತ್ನಗಳಾಗಿಲ್ಲ. ಇದರಿಂದ ಹಲವಾರು ಜನರು ನಗೆ ಪಾಟಲಿಗೀಡಾಗುವಂತೆ ಆಗಿದೆ. ಹನಿ ಟ್ರ್ಯಾಪ್ ಮಾಡುವ ಮಹಿಳೆಯರ ಗ್ಯಾಂಗು, ರಾಜಕಾರಣಿಗಳು ಈ ತರಹದ ಕೆಲಸ ಮಾಡಬಾರ್ದು. ಇದರಿಂದ ನಮ್ಮ ಹುಷಾರದಲ್ಲಿ ನಾವಿರಬೇಕು. ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. 222 ಶಾಸಕರು ಹನಿ ಟ್ರ್ಯಾಪ್ ಆರೋಪದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಚಿಕ್ಕೋಡಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆ. ಹನಿ ಹಲ್ಚಲ್ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿ ರಿಯಾಕ್ಟ್ ಮಾಡಿರುವಂತಹದ್ದು. ಹನಿ ಟ್ರ್ಯಾಪ್ ಎನ್ನುವಂತಹದ್ದು ರಾಜಕಾರಣಿಗಳಿಗೆ ಶೋಭೆ ತರುವಂತಹ ಕೆಲಸ ಅಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಸರಿನೇ ಅಲ್ಲ. ವಿರೋಧಿ ಪಡೆಗಳನ್ನು ಸದೆಬಡಿಯೋದಕ್ಕೆ ಹನಿ ಟ್ರ್ಯಾಪ್ಗಳನ್ನು ಬಳಸಿದ್ರೆ ಅದು ನಿಜಕ್ಕೂ ಕೂಡ ಅದು ಸರಿ ಅನ್ನಿಸೋದಿಲ್ಲ. ರಾಜಕಾರಣಿಗಳು ಜನಪರವಾಗಿರಬೇಕು, ಜೊತೆಗೆ ಬಹುದೊಡ್ಡ ಜವಾಬ್ದಾರಿತ್ವವಾಗಿ ನಡ್ಕೋಬೇಕು. ಹಾಗಾಗಿ ಈ ಹನಿ ಟ್ರ್ಯಾಪ್ಗಳಿಂದ ರಾಜಕಾರಣಿಗಳು ದೂರ ಉಳಿಬೇಕು. ಸೊ ಹನಿ ಟ್ರ್ಯಾಪ್ ಮಾಡುವಂತಹ ಮಹಿಳೆಯರ ಗ್ಯಾಂಗ್ನಿಂದ ಹುಷಾರಾಗಿರಬೇಕು ಪ್ರತಿಯೊಬ್ಬ ರಾಜಕಾರಣಿಗಳು ಅಂತ ಹೇಳಿ ವಿನಯ್ ಕುಲಕರ್ಣಿ ಇಡೀ ರಾಜ್ಯಕ್ಕೆ ಸಂದೇಶ ರವಾನಿಸಿದ್ದಾರೆ. ಹಾಗಾದರೆ ವಿನಯ್ ಕುಲಕರ್ಣಿ ಏನಂತ ಮಾತನಾಡಿದ್ದಾರೆ, ಜೊತೆಗೆ ಸಾಕಷ್ಟು ವಿಚಾರವಾಗಿ ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದ್ರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರೋಂಥವ್ರ ನನಗೆ ಗೊತ್ತಿಲ್ಲ. ನನ್ನ ಮ್ಯಾಗ ಅಂತವಿಲ್ಲ. ಟ್ರೈ ಮಾಡ್ತಿರ್ತಾರ ಕರೆ, ನಾವು ನಮ್ಮ ಹುಷಾರಾಗಿ ನಾವ್ ಇರ್ಬೇಕಷ್ಟೇ. ಅಲ್ಲ, ಏನ್ ಬ್ರೇಕ್ ಆಕ್ಚುಲಿ ಇದಕ್ಕೆ ಸರ್ಕಾರ ಒಂದ್ ಏನಾದ್ರು ಕಾಯ್ದೆ ಮಾಡ್ಲೇಬೇಕು. ಯಾಕಂದ್ರೆ ಅಂತವ್ರ ಕೆಲವು ಮಂದಿ, ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಾರ, ಆ ತರ ಮಾಡುವಂತವ್ರು ಸಾಕಷ್ಟು ಜನ ಅದಾರ. ಬಟ್ ನಮ್ಮ ಹುಷಾರಿಗಳು ನಾವ್ ಇರ್ಬೇಕಷ್ಟೇ. ನನಗದು ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನಾನು ಡೆಪ್ತ್ ಆಮೇಲೆ ನಾನು ನ್ಯೂಸ್ ಅಂತೂ ನೋಡಂಗೇ ಇಲ್ಲ. ಹೆಚ್ಚು ಕಡಿಮೆ ಭಾಳ ಕಮ್ಮಿ, ನಾ ಜಾಸ್ತಿ ಹೊರಗೆ ಇರೋದು ಜಾಸ್ತಿ. ಹಂಗಾಗಿ ಅದ್ರ ಬಗ್ಗೆ ನನಗೆ ಬಟ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ. ಇಂಥ ವ್ಯವಸ್ಥೆಗಳು ಆಗಬಾರ್ದು. ಯಾಕಂದ್ರೆ ಇವತ್ತು ಹಲವಾರು ಜನ ನಗಿಪಾಡಾಗುವಂಥ ವ್ಯವಸ್ಥೆ ಇದು. ಅದಕ್ಕೆ ಇಂಥವನ್ನೆಲ್ಲ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೇನೆ, ಇಂಥವ್ರಿಂದ ದೂರ ಇರೋಂಥವ್ರ